ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಮೊದಲನೇದಾಗಿ ನಾವು ಸ್ಟಿಲ್ ಇಂಡಿಯಾ ಅವರ ಕಂಪನಿ ಬಗ್ಗೆ ಇರ್ಬೋದು ಅಥವಾ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ ಬಗ್ಗೆ ನಮ್ಮ ಒಂದು ಆಡಿಯನ್ಸ್ಗೆ ನಿಮ್ ಬಗ್ಗೆ ಏನಾದ್ರು ಸ್ವಲ್ಪ ಇನ್ಫಾರ್ಮೇಶನ್ ಇರ್ಬೋದಾ ಸರ್? ನಾನು ಕೊರೋನಾ ಬಂದ ಮೇಲೆ ನಾನು ಇಲ್ಲಿಗೆ ಊರಿಗೆ ಸೆಟ್ಲ್ ಆಗಿದೆ. ನಮ್ದೇ ಜಮೀನಿದೆ, ನಾವೇನಾದ್ರು ಮಾಡಿದ್ರಾಯ್ತು ಅಂತೇಳಿ. ಅವಾಗ ನನಗನ್ನಿಸ್ತು ಅಡಿಕೆ ಬಾಳೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಡಿಕೆ ಬಾಳೆ ಮಾಡ್ತಾ ಇದ್ದೆ. ಸ್ಟೀಲ್ ಒಂದು ಕಂಪನಿದು ಗೊತ್ತಾಯ್ತು. ಆ ಕಂಪನಿ ನೋಡಿದೆ, ನಮಗೆ ಮುಂದೆ ಅನುಕೂಲ ಆಗುತ್ತೆ ಅಂತ ಇದರಿಂದ ಅಂತ ಹೇಳಿ ಆ ಸ್ಟೀಲ್ ಕಂಪನಿ ಇಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿ ಅಡಿಕೆ ಬಾಳೆನ ಹಾಕಿದ್ದೀನಿ. ಸೊ ಇದು ನಿಮ್ಮ ಹತ್ರ ಇರೋ ಮಷಿನ್ MH710 ರಿವರ್ಸ್ ಪಾರ್ಕಿಂಗ್. ನೀವು ರಿವರ್ಸ್ ಪಾರ್ಕಿಂಗ್ ಎಲೆಕ್ಟ್ರಿಕ್ ಸ್ಕೂಟಿ ಎಲ್ಲ ಕೇಳಿರ್ಬೋದು, ರಿವರ್ಸ್ ಅಲ್ಲಿ ಹೋಗುತ್ತೆ ಅಂತ ಎಲೆಕ್ಟ್ರಿಕ್ ಸ್ಕೂಟಿ ಎಲ್ಲ. ಬಟ್ ಈ ಗಾಡಿಯಲ್ಲಿ ಕೂಡ ನಿಮಗೆ ರಿವರ್ಸ್ ಆಪ್ಷನ್ ಇದೆ. ಹಾಗೆ ಇನ್ನು ಬೇರೆ ಯಾವ್ದೆಲ್ಲ ಫೀಚರ್ಸ್ ಇದೆ ಸರ್ ಈ ಗಾಡಿಯಲ್ಲಿ ನಿಮಗೆ ಈ ಮಷಿನ್ ಅಲ್ಲಿ? ಮಿಷಿನ್ ಅಲ್ಲಿ ಅಂದ್ರೆ ನಮ್ದು ಈ ರೋಟರಿ ಎರಡು ವೀಲ್ ಇದೆ, ರೋಟೋವೇಟರ್ ಇದೆ ಎರಡು. ಓಕೆ, ನಾವು ವೀಲಲ್ಲಿ ತಗೊಂಡ್ಬಂದ್ವಿ. ನಾವು ವೀಲಲ್ಲಿ ತಗೊಂಬಂದ ತಕ್ಷಣ ಏನ್ ಮಾಡಿದ್ವಿ, ಆ ಕಡೆ ಈ ಕಡೆ ನಮ್ ಜಮೀನಲ್ಲಿ ಉಳುಮೆ ಮಾಡ್ಬೇಕಲ್ಲ, ಹೌದು, ಆ ಕಡೆ ಈ ಕಡೆ ರೋಟರಿ ಜೋಡಿಸ್ಕೊಂಡಿದ್ದೀನಿ. ಇದರಲ್ಲಿ ಹೆಂಗಂದ್ರೆ ಫ್ಯೂಚರ್ ಏನಂದ್ರೆ ನಾವು ಫಾರ್ವರ್ಡ್ ಮೂವ್ ಮಾಡಬಹುದು, ಬ್ಯಾಕ್ ರಿವರ್ಸ್ ಹೋಗಬಹುದು. ಆಮೇಲೆ ನೈಟ್ ಅಲ್ಲಿ ನಾವು 10 ಗಂಟೆವರೆಗೂ ಇದು ಅಂದ್ರೆ ಬಿಸಿಲು ಜಾಸ್ತಿ ಇದ್ದಾಗ ನಮ್ ಹೊಡಿಲಿಕ್ಕಾಗಲ್ಲ, ಬೆವರು ಸ್ವೆಟಿಂಗ್ ಜಾಸ್ತಿ ಆಗುತ್ತೆ. ಆ ಟೈಮ್ ನಾವ್ ಏನ್ ಮಾಡ್ತೀವಿ, ಈವ್ನಿಂಗ್ 4 o'clock ಸ್ಟಾರ್ಟ್ ಮಾಡ್ತೀವಿ. ನೀವು 10, 11, 12 o'clock ವರೆಗೂ ಹೊಡೆದ್ರು ಏನ್ ಮೆಷಿನ್ಗೆ ತೊಂದರೆ ಆಗೋದಿಲ್ಲ. ಆಮೇಲೆ ಈಸಿಯಾಗಿ ಅಂದ್ರೆ ವೈಬ್ರೇಷನ್ ಜಾಸ್ತಿ ಇಲ್ಲ ನಮಗೆ. ಬೇರೆ ಕಡೆ ಇಕ್ವಿಪ್ಮೆಂಟ್ಸ್ ಎಲ್ಲ ನೋಡಿದ್ರೆ ವೈಬ್ರೇಷನ್ ಜಾಸ್ತಿ ಇದೆ, ಇದರಲ್ಲಿ ವೈಬ್ರೇಷನ್ ಕಡಿಮೆ ಇದೆ. ನಮ್ಗೆ ಅಂದ್ರೆ ಆಯಾಸ ಆಗೋದಿಲ್ಲ ಜಾಸ್ತಿ. ಓಕೆ, ಗಾಟ್ ಇಟ್. ಸೊ ಹಾಗೆ ಅವರು ನೈಟ್ ಟೈಮ್ ವರ್ಕ್ ಮಾಡುವಂತ ಹೆಂಗಂದ್ರೆ ಇಲ್ಲಿ ನಿಮಗೆ ಲ್ಯಾಂಡ್ ಅಲ್ಲಿ ಲೈಟಿಂಗ್ ಹಾಕ್ಬೇಕು, ಅದೆಲ್ಲ ಹಾಕ್ಬೇಕಂತಿಲ್ಲ. ಇಲ್ಲೇ ನಿಮಗೆ ಒಂದು ಹೆಡ್ಲೈಟ್ ಬರುತ್ತೆ. ನೀವು ಬೈಕಲ್ಲಿ ಹೆಡ್ಲೈಟ್ ನೋಡಿರ್ತೀರಾ, ಕಾರಲ್ಲಿ ಹೆಡ್ಲೈಟ್ ನೋಡಿರ್ತೀರಾ, ಸೈಕಲ್ ಅಲ್ಲೂ ನೋಡಿರ್ತೀರಾ, ಬಟ್ ಇಂತಹ ಮಷೀನ್ ಅಲ್ಲಿ ಕೂಡ ಹೆಡ್ಲೈಟ್ ಬರುತ್ತೆ. ಸೊ ಈ ಲೈಟ್ ಇರೋದ್ರಿಂದ ನಿಮಗೆ ಎಲ್ಲಿ ವರ್ಕ್ ಮಾಡ್ತೀರಾ ಅಲ್ಲಿ ಕರೆಕ್ಟ್ ಫೋಕಸ್ ಬೀಳುತ್ತೆ. ಹಾಗೆ ನಿಮ್ಗೆ ವರ್ಕ್ ಮಾಡೋಕೆ ಈಸಿ ಕೂಡ ಆಗುತ್ತೆ. ಇಲ್ಲಿ ಒಂದು ಇದು ಸಾಫ್ಟ್ ಇದೆ. ಓಕೆ, ಈ ಸಾಫ್ಟ್ ಇಂದ ನಾವು ವಾಟರ್ ಸ್ಪ್ರೇ ಕೂಡ ಕನೆಕ್ಟ್ ಮಾಡಬಹುದು. ಈ ಒಂದು MH710 ಪವರ್ ವೀಡರ್ ಅಲ್ಲಿ ಇನ್ನು ನಿಮಗೆ ಏನೆಲ್ಲ ಅಂದ್ರೆ ಇಂಜಿನ್ ಬಗ್ಗೆ ಇರ್ಬೋದು, ಇದರ ಒಂದು ಜರ್ಮನ್ ಟೆಕ್ನಾಲಜಿಯಿಂದ ಬಂದಿರೋ ಮಷೀನ್ ಇದು, ಒಂದು ಟೆಕ್ನಾಲಜಿ ಇದು. ಸೊ ಹಾಗೆ ಇದ್ರ ಇಂಜಿನ್ ಬಗ್ಗೆ, ಫ್ಯೂಲ್ ಬಗ್ಗೆ ನಮಗೆ ಏನಾದ್ರು ಹೇಳ್ಬೋದಾ ಸರ್? ಸರ್, ನಾವು ಫ್ಯೂಲ್ ಹಾಕಿದ್ರೆ ಸಾಕು ನಮ್ಗೆ ಒನ್ ಡೇಗೆ 3 to 4 ಲೀಟರ್ ಸಾಕು ನಮ್ಗೆ. 8 hours 9 hours ವರೆಗೂ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಆಗುತ್ತೆ. ಅಂದ್ರೆ ನಮ್ಗೆ ಒಂದು ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ, ನಮ್ದು ಪೆಟ್ರೋಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಬೇರೆ ಇಕ್ವಿಪ್ಮೆಂಟ್ಸ್ ಆದ್ರೆ ಜಾಸ್ತಿ ಹೆವಿ ಇಕ್ವಿಪ್ಮೆಂಟ್ ಆದ್ರೆ ಪೆಟ್ರೋಲ್ ಜಾಸ್ತಿ ತಗೋತೈತೆ, ಇದು ಪೆಟ್ರೋಲ್ ಕಡಿಮೆ ತಗೋತೈತೆ. ನಮಗೆ ಸ್ಟಿಲ್ ಪರಿವರ್ತನೆ